ಮಾಡೇ ಬಿಡೋಣಲ್ಲ, ನೋಡೋಣ, ಪ್ರಯತ್ನ ಮಾಡೋಣ. ಈ ಸಲ ತಗೊಂಡ್ರೆ ಇಲ್ಲಿ ಹೋಗಿ ಅಲ್ಲಿ ಪ್ರಚಾರದಾರಂತ ಅವ್ರನ್ನ ಮಾತಾಡ್ಸಿ ಅವ್ರ ಒಂದು ಇರೋದಂತ ನೋಡೋಣ, ಅಲ್ಲಿ ಏನಾದ್ರು ಅಂತೇಳಿ ನೋಡೋಣ. ಅಜ್ಜಾರ ನಮಸ್ಕಾರ ರೀ. ನಮಸ್ಕಾರ ರೀ. ಇದು ಭಾಳ ಹಳೆ ಮನೆ ಅಂತ್ರಿ, ಏನೋ ಪುರಾತತ್ವ ಇವು ಅದಾವಂತ್ರಿ, ಅದು ಕೇಳೈತ್ರಿ ನಮಗೂ. ಅದಕ್ಕೊಂದು ಸ್ವಲ್ಪ ನೋಡ್ಬೇಕಂತ ಬಂದೇವ್ರಿ. ಸಮಯ ಬರ್ತಾನೆ ನಡ್ರಿ, ಒಳಗೆ ಕುಂಡ್ರಿ, ಒಳಗೆ ಕೇಳಕ್ಕೆ ಹೋಗ್ಬಾರಿ. ಹಾಂ ಆಯ್ತು ರಿಸರ್ಚ್ ಮಾಡೋಣ, ಇಲ್ಲಿ ಅಜ್ಜಾರ ಏನಾರ ನೋಡಿ ಸರ್ ತೋರಿಸೋಣ. ಪುರಾತತ್ವ ಇಲಾಖೆಯಿಂದ ಬಂದ್ರು ಭಾಳ ಅವ್ರು ಅದೇ ಅದಕ್ಕೆ ಅಂದ್ರೆ ಹಳೆ ವರ್ಷದಿಂದ ಐತಂತ್ರಿ, ಏನೇನೋ ಪುರಾತತ್ವ ಸಾಮಾನ್ಯ ಅದಾವಂತ ನೋಡೋಣ. ಅವ್ರ ಅಜ್ಜಾರ ಬಂದು ನೋಡು. ನಮ್ಮ ಕೆಲಸ ಮುಖ್ಯ ಬಾಬು ನಮಗೆ ಅಪ್ಪೆ ಟೊಮಾಟೊ ಕುಂಡ್ರಿ ಸರ. ನಾವು ಪುರಾತತ್ವ ಇಲಾಖೆಯಿಂದ ಬಂದವ್ರಿ. ಹಳೆ ಸಾಮಾನು ಇರ್ತಾವಲ್ರಿ, ಅವನ್ನ ರಿಸರ್ಚ್ ಮಾಡವ್ರಿ ನಾವು. ಅಂದ್ರೆ ನಿಮ್ಮ ಕಡೆ ಹಳೆ ಸಾಮಾನು ಅದಾವ ಅಂತೇಳಿ ನಾವು ಕೇಳ್ಕೊತೀವಿ, ಅದಕ್ಕೆ ಈ ಕಡೆ ಬಂದಿದ್ವಿ ನಾವು. ಹಳೆ ಸಾಮಾನು ನಾವು ರಿಸರ್ಚ್ ಮಾಡ್ತೀವಿ, ಅವ್ನು ತೊಗೊಂಡು ಹೋಗಿ ಅಲ್ಲಿ ಎಕ್ಸಿಬಿಷನ್ ರಿಸರ್ಚ್ ಮಾಡ್ತಾರ. ಎಷ್ಟು ವರ್ಷಗಳ ಹಿಂದಿನೂ ಅದಾವ, ಈ ಮನಿ ಎಷ್ಟು ವರ್ಷದ ಹಿಂದಿಂದ ಐತಿ, ಅವು ಯಾವ ಕಾಲದಾಗಿನ ಸಾಮಾನು ಅನ್ನೋದನ್ನ ನಾವು ರಿಸರ್ಚ್ ಮಾಡ್ತೇವೆ ಸರ್. ಇನ್ನು ರಿಸರ್ಚ್ ಮಾಡೋದಕ್ಕೆ ವೇಟೆಡ್ ವರ್ಷದ ಅದಾವು, ಏನೇನು ಡೀಟೇಲ್ಸ್ ಬರ್ಕೊಂಡು ಹೋಗೋಣ. ಬರ್ಕೊಂಡು ಹೋಗಿ ಒಂದು ಸೆಕೆಂಡ್ ಬರ್ಕೊಂಡ್ಬಿಡ್ತಾರೆ, ಹೇಳ್ಬಿಡ್ರಿ. ಇದು ಅಂದಾಜು ಇದು ನೇಮ್ ಏನದ? ಇದಕ್ಕೆ ಸನಗು ಅಂತ ಕರೀತಾರೆ. ಶನಗು. ಅಂದಾಜು ಒಂದು 200-250 ವರ್ಷದ ಹಿಂದಿಂದ ಇರ್ಬೋದು ಇದು. ಮೇನ್ ಅಷ್ಟು ಹೇಳ್ಬಿಡ್ರಿಪ್ಪ, ಇವೆಲ್ಲ ಎಲ್ಲ ಎಲ್ಲಿ ಬರ್ಕೊಂಡು ಸರ್ ನೋಡೋಣ. ಆಮೇಲೆ ತೆಳಗ್ ಕುಂದ್ರಿ ಕರೆಕ್ಟಾಗಿ ಅದನ್ನೆಲ್ಲ ನೋಡಿ, ಎಲ್ಲ ರಿಸರ್ಚ್ ಅಂದ್ರೆ ಏನು ಹಂಗನ ಎಲ್ಲ ಏನ್ ಮಾಡ್ತೀರಿ ನೀವು, ಅದನ್ನೆಲ್ಲ ಕರೆಕ್ಟಾಗಿ ನೋಡಿ, ಅದ ಲೆಂತ್ ಎಷ್ಟು ಐತಿ ಅದನ್ನೆಲ್ಲ ನೋಡಿ ನೀವು ಬರ್ಕೋರಿ. ಅದನ್ನ ಅನಾಲಿಸಿಸ್ ಮಾಡಿ ಬರ್ಕೊಂಡು ಹೋಗೋಣ. ನೋಡ್ರಿ ಇದನ್ನ ಮಾಡ್ಕೊಂಡು ಹೋಗೋಣ. ನೋಡಪ್ಪ ಎಷ್ಟು ಹಳೇದು ಆಗಿನ ಕಾಲದಾಗೆಲ್ಲ ಈ ತರ ಎಲ್ಲ ಇರ್ಬೋದೇನೋ. ಎಷ್ಟು ವರ್ಷದ ಇರ್ಬೋದ್ರಿ ಇದು? ಭಾಳ ಜಂಬಡ ಮತ್ತೆ, ಯಾಕಂದ್ರೆ ಅವು ಅಷ್ಟ ಸೂಕ್ಷ್ಮ ಇರ್ತಾವ. ಇದು ಎಷ್ಟು ವರ್ಷದ ಇರ್ಬೋದು? ಮೋಸ್ಟ್ಲಿ 200-250 ವರ್ಷದ ಹಿಂದಿಂದ ಇರ್ಬೋದು. 250. ಆಮೇಲೆ ನಮ್ದು ಇದನ್ನ ಹಾಕಿ ನೋಡಿದ್ರೆ ಗೊತ್ತಾಕತಿ. ಅಂದಾಜಿಗೆ ಒಂದು 250 ವರ್ಷದ ಹಾಕೋನಿನ. ಆಮೇಲೆ ಅದನ್ನ ಮೇನ್ ನೋಡ್ಬಿಡು, ಇವೆಲ್ಲ ಸಣ್ಣ ಹೆಸರು ಸಣ್ಣ ನೋಡ್ರಿ. ಬರ್ದಂತ ಓಕೆ. ನೆಕ್ಸ್ಟ್, ಅವಾಗಿನ ಕಾಲದಾಗ ಪ್ಲಾಸ್ಟಿಕ್ ಯೂಸ್ ಮಾಡ್ತಿದ್ರ. ಪ್ಲಾಸ್ಟಿಕ್ ಯಾವಾಗ ನಿಂತರೂ ಐತಿ ಸರ್. ವರ್ಷಗಳ ಹಿಂದಿಂದ ಇರ್ಬೋದು ಇದು. ಎಷ್ಟು ನಮ್ದು ಮಿಷನ್ ಬರ್ಕೊಂಡ್ಬಿಟ್ಟಿವಿ ನಾವು. ಇದೇನು ಒಂದು ಅಂದಾಜ್ ಬರ್ಕೊಂಡ್ಬಿಡು ಸರಿ. ಒಂದು 100-150 ವರ್ಷದ ಹಿಂದಿಂದ ಅಷ್ಟು ಬರ್ಕೊಂಡ್ಬಿಟ್ಟು ಐತ್ರಿ ಸರ್. ಅಷ್ಟು ವರ್ಷದ ಹಿಂದಿಂದ ಅದು ಟಿವಿ ಒಂದು ಐತಿನ ಪ್ರೋಮ್ಯಾಕ್ಸ್ ಐತ್ರಿ ಸರ್. ಪ್ರೋಮ್ಯಾಕ್ಸ್ ವರ್ಷ ಅಂದಾಜು ಇದು ನೇಮ್ ಏನು? ಪ್ರೋಮ್ಯಾಕ್ಸ್. ಟಿವಿಎಕ್ಸ್ ಅಂದಾಜು ಒಂದು ಇದು ಭಾಳ ಪುರಾತತ್ವ ಏನಲ್ಲ. ಇದು ದೂರ ಭಾಳ ಅಂದ್ರೆ ಒಂದು 10-15 ವರ್ಷದ ಒಳಗಿಂದ ಇದು ಅಷ್ಟೇ. ಅದ್ರೊಳಗಿಂದ ಇದನ್ನ ಕಾಣುತ್ತೀರಿ ಸರ್. 10 ವರ್ಷ. ಮಿನಿಮಮ್ 10 ವರ್ಷ ಆಯ್ತು. ಆಮೇಲೆ ಈ ಕಡೆ ಒಂದು ಬರ್ರಿ, ಚಾವಿ ಒಂದು ಐತಿ. ಇದು ಎಷ್ಟು ವರ್ಷದ ಅಂತೇಳಿ ನೋಡೋಣ ಸರ್. ಇದೊಂದು ಬ್ಯಾಡ. ಇದು ಯಾವುದು ಸರ್? ಹಿಟ್ಲರ್ ಸ್ಟಾರ್ ಸರ್. ಸರ್ ಚಾಲು ಐತಿ ನೋಡ್ರಿ. ಚಾಲು ಐತಿ. ಚಲೋ ಐತಲ್ರಿ? ಚಾಲು ಐತಿ. ಹಿಟ್ಲರ್ ಸ್ಟಾರ್. ಹಿಟ್ಲರ್ ಸ್ಟಾರ್ ಮಾಡಿ ಸರ್. ಇದೇನು ಭಾಳ ವರ್ಷದಿಂದ ಕಾಣುತ್ತೆ.
8 livers. ಹ್ಞೂ ಇದು ಅಂದಾಜು ಇದು ಭಾಳ ವರ್ಷದ್ದೇನಲ್ಲ. ಯಾಕಂದ್ರೆ ಒಂದು 5-6 ವರ್ಷದಿಂದ ಇದ್ರ ಮ್ಯಾಲ ಇಂಗ್ಲೀಷ್ ಲ್ಯಾಂಗ್ವೇಜ್ ಐತಂದ್ರೆ ಅರ್ಥ ಮಾಡ್ಕೊಂಬಿಡು. ಇದು ಇಲ್ಲ 1947 ಮೊದಲ ಬ್ರಿಟಿಷರು ಬಂದಾರ, ಅದಕ್ಕಿಂತ ಮೊದಲ ಬಂದ ಮ್ಯಾನುಫ್ಯಾಕ್ಚರಿಂಗ್ ನೋಡಿದ್ರೆ ಅಷ್ಟೇನಿಲ್ಲ, ಭಾಳ ಅಂದ್ರೆ ಒಂದು 40-45 ವರ್ಷದ ಹಿಂದಿಂದ ಐತಿ ಇದಷ್ಟೇ. ಈಗ ಒಂದು ಕೆಲಸ ಮಾಡೋಣ, ನನಗೆ ಮೋಸ್ಟ್ಲಿ ಇವೆಲ್ಲ ಸಂಯೋಜನೆ ಬೇಡ, ನಾನು ಸರ್ಗೆ ಕಾಲ್ ಮಾಡಿದ್ದೆ. ಅವ್ರು ಹೇಳಿದ್ರೆ ಅಲ್ಲಿ ಕೂತ್ಕೊಂಡು ಐತೆ ಅಂತ ಹೇಳ್ಯಾರ. ಇರ್ಬೋದು ಅದು ರೋಡ್ ಮೇಲೆ ರಿಸರ್ಚ್ ಮಾಡೋಣ, ಆ ಕೂತ್ಕೊಂಡು ಒಂದು ತೊಗೊಂಡು ಪಂಜಾಬ್ ಬೇಡ ಅಂತೇಳಿ ನೋಡು. ಅಲ್ಲ ನಮ್ಗೆ ರಿಸರ್ಚ್ ಮಾಡಿ ಮತ್ತು ನಮಗೆ ಅವಾರ್ಡ್ ಬರ್ಬೇಕು ಬೇಡ. ಅವಾರ್ಡ್ಗೋಸ್ಕರ ಮತ್ತೆ ನೀವೇನ್ರ ಹೆಚ್ಚು ಕಮ್ಮಿ ಆದ್ರೆ ಯಾರು ನೋಡೋರು? ಈಗ ಅಲ್ಲಿ ಹೋಗಿ ರಿಸರ್ಚ್ ಮಾಡೋಣ, ಅದು ನೋಡೋಣ ಕೂತ್ಕೊಂಡು. ಅಜ್ಜ ಬಿಡ್ತಾನ ನಮ್ಮ ನೋಡಾಕಿಗಲ್ಲೇ ಆ ಮಜ ಹೊರಗೆ ಅಲ್ಲ ನೋಡ್ರಿ, ಏನಾರ ಕನ್ವಿನ್ಸ್ ಮಾಡೋದು ಬರ್ರಿ. ಅಜ್ಜ ಏನು ಅಲ್ಲಿ ಕೂಡ ಹಾಂಗೆ ಹೋಗಿ ಇಲ್ಲ ಸರ್, ಇಲ್ಲಿ ಏನಾರ ಹಳೆ ಸಾಮಾನು ರಿಸರ್ಚ್ ಮಾಡಕ್ಕೆ ಹಂಗಲ್ರಿ ಸರ್, ನೋಡ್ಬೇಕಂತ ಕುತೂಹಲಕ್ಕ ಅಲ್ರಿ ಅದು ಹಳೆ ಸಾಮಾನು ಒಂದ್ಸಲ ನೋಡ್ಬೋದು. ಒಂದ್ಸಲ ಸರ್ ಸರ್ ಕಾಲ್ ಮಾಡಿ ಕೇಳೋಣ ಅದೇನೇನು ಅಂತೇಳಿ. ಕಾಲ್ ಮಾಡಿ ಕೇಳ್ಕೊಂಡ ಆಮೇಲೆ ಇದು ಮಾಡ್ತೀನಿ. ಬರ್ರಿ ಫೋನ್ ಮಾಡು. ಕಾಲ್ ಮಾಡಿ ಕೇಳೋಣ, ಕೇಳಿ ಮಾತಾಡಿ ನೋಡೋಣ ಹಚ್ಚಬಿಡ್ತಾನ. ಹಲೋ ಸರ್, ಈ ಅಜ್ಜಾರ್ ಮಾಡಿ ಕಳ್ಸಿದ್ರಿ ಸರ, ಬೂತ್ ಮಾಡಿ ಅಂದ್ರೆ ರಿಸರ್ಚ್ ಮಾಡ್ಕೊಂಬ ಅಂತೇಳಿ. ಈ ಅಜ್ಜಾರ ಅದ ಬೂತ್ ಮಾಡಿ ರಿಸರ್ಚ್ ಮಾಡಕ್ಕೆ ಬಿಡಾತೀನಿ ಸರ, ಅದಕ್ಕೆ ನಾವು ನಿಮ್ಗೆ ಕಾಲ್ ಮಾಡಿದ್ವಿ ಸರ್. ಅವ್ರು ಅಜ್ಜಾರು ಏನು ಹೇಳಿದ್ರು ಕನ್ವಿನ್ಸ್ ಮಾಡಿದ್ರು, ಅವ್ರು ಕೇಳಾತೀನಿ ಸರ್. ಇಲ್ಲ ಸರ್, ಅವ್ರು ನಾವು ಕನ್ವಿನ್ಸ್ ಮಾಡಕ್ಕೆ ನೋಡಿದ್ವಿ ಸರ್. ನೋಡಿಲ್ಲ ಈಗ ಕೊಡ್ತೇವೆ ನೋಡಿ ಸರ್ ಕೈಯಾಗ. ಹಲೋ ಸರ, ನಾವು ಎಷ್ಟೋ ಕನ್ವಿನ್ಸ್ ಮಾಡಿದ್ರು ಅವ್ರು ಕನ್ವಿನ್ಸ್ ಆಗತ್ತಿಲ್ಲ ಸರ. ಬೇಡ ನಿಮ್ಗೆ ಆ ರೂಮ್ನಾಗ ಹೋಗ್ಬೇಡ ಅಂತ ಹೇಳಿಲ್ಲ ಅಂತ ಹೇಳ್ತಾರೆ ಸರ್. ನಾವು ಇನ್ನು ಓದಿದ ವಸ್ತುಗಳೆಲ್ಲ ಅವನ್ನೆಲ್ಲ ಇದನ್ನು ಮಾಡ್ಕೊಂಡು ನೋಟ್ ಮಾಡ್ಕೊಂಡು ಸರ್. ಏನಾರ ಅಜ್ಜ ಬಿಡಾತಿಲ್ಲ ಅವ್ರು ಹೆಂಗೆ ಮತ್ತು ಇದು ಏನಾರ ಮಾಡಿ ಒಂದು ಪ್ಲ್ಯಾನ್ ಮಾಡಿ ಅವ್ರಿಗೆ ನೋಡೋದು ರಿಸರ್ಚ್ ಮಾಡಿ ನೋಡ್ಬೋದು. ಮತ್ತು ಅಜ್ಜಾಗ ಏನಂತ ಕನ್ವಿನ್ಸ್ ಮಾಡಿದ್ದೀವಿ? ಏನು ಮಾಡೋದು? ನಿನ್ನ ಅಸಿಸ್ಟೆಂಟ್ ಇದ್ದಲ್ಲ ಅವ್ರನ್ನ ಸರಿ ಬಾರು ಈಗ ಸರ್ ಒಂದು ಏನಾದ್ರು ಕನ್ವಿನ್ಸ್ ಮಾಡೋಣ, ಅಜ್ಜಾರಿಗೆ ಕನ್ವಿನ್ಸ್ ಮಾಡ್ಕೊಂಡು ಅದನ್ನು ನೋಡೋದು ಕೂತ್ಕೊಂಡು ನೋಡ್ಕೊಂಡು ಹೋಗೋದಿಲ್ಲ ಅಂತ ಸರ್ ಇದು ಮಾಡೋದು. ನೀ ಅಜ್ಜಾಗ ಏನಾರ ಕನ್ವಿನ್ಸ್ ಮಾಡೋಂಗದೇನಪ್ಪ, ಹೋಗೊಂದು 2 ಮಾತು ಹೇಳ್ಕೊಂಡು. ಸರ ನಮ್ಮ ಕಡೆ ಒಂದು ಐಡಿಯಾ ಐತ್ರಿ. ಏನದು? ಹೌದ್ರಿ, ಈ ಐಡಿಯಾ ಮಾಡಿದ್ರೆ ಸಕ್ಸಸ್ ಆಗತ್ತ. ಏನ್ರೋ ಏನದ? ನೀವೆಲ್ಲ ಇದು ಮಾಡೋದು ಬೇಡ್ರಿ, ನಾವೆಲ್ಲ ಮಾಡೇವಿ. ಐಡಿಯಾ ಸಕ್ಸಸ್ಫುಲ್ ಆಗತ್ತೆ, ಸಕ್ಸಸ್ ಆಗತ್ತೆ ಸರ್. ಸಕ್ಸಸ್ ಆಗತ್ತಂತ ಏನ್ರ ಮತ್ತೆ ಹೆಚ್ಚು ಕಡಿಮೆ ಮಾಡಿ ಪ್ರಾಬ್ಲಮ್ ಏನ್ ಮಾಡುವ, ಏನು ಹಂಗಿಲ್ಲ ಬರ್ರಿ. ಹೋಗಿ ಅಷ್ಟು ಈಗ ಮತ್ತೆ ಸರ್ ಅಂದ್ರು ಅದನ್ನ ತುಂಬ ಅಂತ ಹೇಳ್ಬಿಟ್ಟಾರ. ಸಕ್ಸಸ್ ಮಾಡೋದು ಏನಾರು ಮಾಡಿ ಹೋಗಿ ತೊಗೊಂಡು ಸರಿ ಆಯ್ತು, ಅದೇನ್ ಮಾಡ್ತೀರಿ ಮಾಡ್ರಪ್ಪ. ಬರ್ರಿ ಸಂತು, ನೀ ಅದನ್ನ ಹೇಳಿದೆ ನಮಗೆ, ಅದನ್ನ ಅದನ್ನ ಮಾಡಿದ ಮೇಲೆ ನಾವು ಬರ್ತೇವೆ ಒಳಗೆ. ಅದನ್ನ ಇದನ್ನ ಮಾಡ್ಕೊಂಡು ಹೋಗ್ಬಿಡೋದು, ಆಯ್ತಾ? ಹ್ಞೂ ಯಾಕಂದ್ರೆ
ಅದ್ರೊಳಗೆ ಒಂದು ಅಶುಭ ಕನ್ನಡ ಐತಿ. ಅದು ಯಾರಿಗೆ ಶುಭ ಆಗುವಂಥದ್ದಲ್ಲ. ಅದು ಭಾಳ ಪುರಾತನ ಕಾಲದ ಐತಿ. ಅಲ್ಲಿ ಅವ್ನು ನೋಡಿದಾಗ ಯಾರು ಇಲ್ಲಿಂದ ಆಗಿಲ್ಲ, ಅವ್ರಿಗೆ ಅಪಾಯ ಕಾರಣದೈತಿ. ಅದಕ್ಕೆ ನಾನು ನಿಮ್ಗೆ ಹೇಳೀನಿ. ಹಲೋ 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 ಸರ, ಅಜ್ಜಾರಿಗೆ ಎಲ್ಲ ಡೀಲ್ ಮಾಡಿದ್ವಿ, ಸಕ್ಸಸ್ ಆಗ್ತದೆ. ನೀವು ಲೋನ ಬಂದ್ಬಿಡಿ. ಆಯ್ತು ಸರ್, ಅಜ್ಜಾರು ಮತ್ತು ಮೂರ್ಛೋಗಿ ಬಿದ್ದಾರೆ, ನೀವು ಬಂದ್ಬಿಟ್ಟು ಅವರು. ಆಯ್ತು, ಹೋಗ್ಬೇಡ ಅಜ್ಜ. ತಗೊಂಡ ಏನೇನು ಮಾಡಿದ್ರು ಏನು ಮಾಡಿದ್ರು ಏನು ಹೋಯ್ತು, ಏನು ಮಾಡಿದ್ರಿ? ನಿಶ್ಚಯ ಆಗೈತಿ. ಆ ನಿಶ್ಚಯ ತಗೊಂಡ್ಗಳೇನ ಹೋಗಿ ತಗೊಂಡ ಡ್ರಿಂಕ್ಸ್ ಅಷ್ಟ ಮಾಡ್ಯಾನಿಲ್ಲ, ಡ್ರಿಂಕ್ಸ್ ಅಷ್ಟ ಹುಷಾರ್ ನೋಡ್ರಪ್ಪ, ನಮಗಂತೂ ಭಯ ಆಗತ್ತೆ. ಏನು ತಗೊಂಡ ಹೋಗ್ಬಿಡೋಣ. ಅಗರಿ ಸರ್, ಹುಷಾರ ನೋಡ್ರಿ. ಹಲೋ, ನಾನಂತೂ ಒಳಗೆ ಬರೋದಿಲ್ಲ. ನೀವು ಅದೇನು ಮಾಡ್ತೀರೋ ಅದೇನು ಇರ್ತೋ ನನಗೆ ಗೊತ್ತಿಲ್ಲ. ಮೊದ್ಲು ಅವರು ಹೇಳ್ಯಾರ ನಾವು ಅವ್ರ ಮಾತಿಗೆ ಬೆಲೆ ಕೊಡ್ಬೇಕು. ನೀವು ಅದೇನು ಮಾಡ್ತೀರೋ ಆಯ್ತು, ನೀವು ಮಾಡ್ಕೊಂಡು ಇದೇ ಇರ್ಬೇಕು ಬರ್ರಿ. ಇಲ್ಲಿ ಏನೋ ಸಿಕ್ಕತ್ರಿ, ಬರೀ ಪಟ್ಟು ನೋಡಿ ಇಲ್ಲಿ ಏನೋ ಸಿಕ್ಕತ್ ಬೆಳೆ ಗೊತ್ತಿಲ್ಲ. ಇದು ಎಷ್ಟು ಸಿಕ್ಕಿರ್ಬೋದು ಸರ್? ಅದೇ ಇರ್ಬೋದು. ಮತ್ತು ಸರ್ ಹೇಳ್ಬೇಕು. ಇವತ್ತು ಇನ್ಫಾರ್ಮೇಶನ್ ಎಷ್ಟೊತ್ತಿದ್ರು ಬರೀ ನೋಡಿ ಬರೀ ಏನು ಸೌಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.